ಮಳೆಯಿಂದಾಗಿ ಕೊಡಗು ಜಿಲ್ಲೆಯಲ್ಲೂ ಕೂಡ ಅನೇಕ ರೀತಿಯ ಅನಾಹುತಗಳಾಗ್ತಾ ಇದೆ. ಈಗ ಕೊಡಗು ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಜೋರಾಗಿದೆ. ಕಾವೇರಿ ನದಿ ತುಂಬಿ ಹರಿತಾ ಇದೆ. ಭಾಗಮಂಡಲದಲ್ಲಿ ಧಾರಾಕಾರವಾದಂತಹ ಮಳೆ ಆಗ್ತಾ ಇದೆ. ಹಾಗಾಗಿ ತ್ರಿವೇಣಿ ಸಂಗಮ ಅಲ್ಲಿ ಉಕ್ಕಿ ಹರಿತಾ ಇದೆ. ಕಾವೇರಿ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ವಿಪರೀತವಾದ ಮಳೆ ಆಗ್ತಾ ಇದೆ. ತ್ರಿವೇಣಿ ಸಂಗಮದ ಉದ್ಯಾನ ಮುಳುಗಡೆಯಾಗಿದೆ. ಕ್ಷಣ ಕ್ಷಣಕ್ಕೂ ಕೂಡ ಏರಿಕೆ ಆಗ್ತಾ ಇದೆ ಕಾವೇರಿ ನದಿ ನೀರಿನ ಮಟ್ಟ. ಇಲ್ಲಿ ಪ್ರತಿ ಬಾರಿ ಮಳೆಗಾಲದಲ್ಲೂ ಹೀಗಾಗ್ತಾನೆ ಇರುತ್ತೆ, ಹೆಚ್ಚು ಕಡಿಮೆ ಪ್ರತಿ ಸರ್ತಿ ಮಳೆ ಬಿದ್ದಾಗಲೂ ಆಗ್ತಾನೆ ಇರುತ್ತೆ. ನೀವು ತಲಕಾವೇರಿಗೆ ಹೋಗೋಕ್ಕಾಗಲ್ಲ ಹಂಗಾಗ್ಬಿಟ್ರೆ. ಬಟ್ ಈ ಸರ್ತಿ ಫ್ಲೈಓವರ್ ಕಟ್ಟಿದ್ದಾರೆ, ಹಾಗಾಗಿ ಓಡಾಡ್ಬೋದು. ಕೊಡಗು ಜಿಲ್ಲೆಯಲ್ಲಿ ಕಳೆದ 2-3 ದಿನಗಳಿಂದ ಮಳೆ ಕೊಂಚ ಬಿರುಸು ಪಡೆದಿದೆ. ಈ ಹಿನ್ನೆಲೆಯಲ್ಲಿ ಕೊಡಗಿನ ಭಾಗಮಂಡಲ ಕ್ಷೇತ್ರದಲ್ಲಿ ತ್ರಿವೇಣಿ ಸಂಗಮ ಮಟ್ಟದ ಕೂಡ ಗಣನೀಯವಾಗಿ ಏರಿಕೆ ಆಗ್ತಿದೆ. ಇಲ್ಲಿ ದೃಶ್ಯದಲ್ಲಿ ನೋಡ್ಬೋದು, ಭಾಗಮಂಡಲ ಕ್ಷೇತ್ರದ ತ್ರಿವೇಣಿ ಸಂಗಮದಲ್ಲಿ ಇದೀಗ ಕಾವೇರಿ ಮತ್ತು ಸುಜ್ಯೋತಿ, ಕನ್ನಿಕೆ ಏನು ಉಪನದಿಗಳು 3 ನದಿಗಳು ಬಂದು ಸಂಗಮವಾಗುವಂಥ ಕ್ಷೇತ್ರಕ್ಕೆ ತ್ರಿವೇಣಿ ಸಂಗಮ ಅಂತ ಹೇಳ್ತಾರೆ. ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಇದೀಗ ಗಣನೀಯವಾಗಿ ನೀರಿನ ಮಟ್ಟ ಕೂಡ ಕ್ಷಣ ಕ್ಷಣಕ್ಕೂ ಏರಿಕೆ ಆಗ್ತದೆ. ಎಡೆಬಿಡದೆ ಮಳೆ ಕೂಡ ಸುರಿತಾ ಇದೆ. ಹೀಗಾಗಿ ಸುಜ್ಯೋತಿ ನದಿ ಏನಿದೆ, ಈ ಸುಜ್ಯೋತಿ ನದಿಯಲ್ಲೂ ಕೂಡ ನೀರಿನ ಒಳಹರಿವು ಕೂಡ ಭಾರಿ ಪ್ರಮಾಣದಲ್ಲೇ ಕೂಡ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಅಷ್ಟು ಪ್ರಮಾಣದಲ್ಲಿ ನೀರು ಕಾವೇರಿ ಒಡಲನ್ನು ಸೇರ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ಬೇರೆ ಬೇರೆ ಅಂದರೆ ಪಶ್ಚಿಮ ಘಟ್ಟ ಮತ್ತು ಬ್ರಹ್ಮಗಿರಿ ತಪ್ಪಲಿನಲ್ಲಿ ಭಾರೀ ಮಳೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಮಳೆಯ ಪ್ರಮಾಣ ಏರಿಕೆ ಆದಂತೆ ಬೆಟ್ಟಗುಡ್ಡ ಪ್ರದೇಶದಲ್ಲಿ ನೀರು ಸಂಪೂರ್ಣವಾಗಿ ಬರ್ತಾ ಇರ್ತಕ್ಕಂಥ ನಾವಿಲ್ಲಿ ದೃಶ್ಯದಲ್ಲಿ ನೋಡ್ಬೋದು. ಒಂದಷ್ಟು ಜನ ಯಾತ್ರಾರ್ಥಿಗಳು ಮತ್ತು ಕಾವೇರಿ ಭಕ್ತರು ಕೂಡ ಈ ಒಂದು ತ್ರಿವೇಣಿ ಸಂಗಮಕ್ಕೆ ಬಂದು ಇಲ್ಲಿ ಪಿಂಡ ಪ್ರದಾನವನ್ನು ಕೂಡ ಮಾಡ್ತಾರೆ. ಆ ಪಿಂಡ ಪ್ರದಾನವನ್ನು ಮಾಡಲಿಕ್ಕೂ ಕೂಡ ಆ ಒಂದು ಭಾಗದಲ್ಲಿ ನೋಡ್ಬೋದು, ಜನರು ಕೂಡ ಭಯಭೀತರಾಗಿ ಹೋಗಿ ಅಲ್ಲಿ ಪೂಜೆಯನ್ನು ಮಾಡುವಂಥದ್ದು ಕೂಡ ದೃಶ್ಯದಲ್ಲಿ ಕಂಡು ಬರ್ತದೆ. ಯಾಕೆಂದರೆ ಮುಡಿ ಕೊಡುವಂಥ ಸ್ಥಳ ಏನಿದೆ ಅದು ಇನ್ನೊಂದು 1 ಗಂಟೆ ತಪ್ಪಿದ್ರೆ 2 ಗಂಟೆಯಷ್ಟು ಮಳೆ ಹೊಡೆದ್ರೆ ಸಂಪೂರ್ಣವಾಗಿ ಆ ಪ್ರದೇಶ ಕೂಡ ಸಂಪೂರ್ಣವಾಗಿ ಜಲಾವೃತ ಕೂಡ ಆಗುತ್ತೆ. ಹೀಗಾಗಿ ಮಡಿಕೇರಿ ಏನು ರಸ್ತೆ ಏನಿದೆ, ಈ ರಸ್ತೆ ಮಾರ್ಗವಾಗಿ ಬರುವಂಥದ್ದು ಕೂಡ ನೀರು ಏರಿಕೆ ಆದರೆ ಅಲ್ಲೂ ಕೂಡ ರಸ್ತೆ ಸಂಪರ್ಕ ಕಡಿತಗೊಳ್ಳುತ್ತೆ. ಯಾಕೆಂದರೆ ಪ್ರತಿ ವರ್ಷವೂ ಕೂಡ ಈ ಒಂದು ಕೆಳಮಟ್ಟದಲ್ಲಿ ಏನಿತ್ತು ಈ ರಸ್ತೆಗಳು ಈ ಸಂಪೂರ್ಣವಾಗಿ ಜಲಾವೃತ ಕೂಡ ಆಗ್ತಾ ಇತ್ತು. ಆದರೆ ಒಂದು ಆಶಾದಾಯಕ ಬೆಳವಣಿಗೆ ಅಂದರೆ ಈ ಬಾರಿ ಇಲ್ಲಿಯ ಗ್ರಾಮಸ್ಥರಿಗೆ ಇರ್ಬೋದು, ಕಾವೇರಿ ಭಕ್ತರಿಗೆ ಇಲ್ಲಿ ಮೇಲ್ಸೇತುವೆ ಕೂಡ ನಿರ್ಮಾಣ ಆಗಿರೋದ್ರಿಂದ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಕೂಡ ತಲೆದೂರಲ್ಲ. ಯಾಕೆಂದರೆ ಪ್ರತಿ ಸಲ ಏನಾದರೂ ಸಮಸ್ಯೆಗಳು ಮಳೆಯಿಂದ ಏನಾದರೂ ಅನಾಹುತಗಳಾಯಿತು, ಗುಡ್ಡ ಕುಸಿತು ಅಂದರೆ ಸ್ಥಳೀಯವಾಗಿ NDRF ತಂಡ ಇರ್ಬೋದು, ಜಿಲ್ಲಾಡಳಿತದ ವಿವಿಧ ಇಲಾಖೆಯ ಅಧಿಕಾರಿಗಳು ಕೂಡ ಬರಲಿಕ್ಕೂ ಕೂಡ ಸಾಕಷ್ಟು ಕಷ್ಟ ಆಗ್ತಿತ್ತು. ಬೋಟ್ ವ್ಯವಸ್ಥೆಯನ್ನು ಮಾಡಿ ಇಲ್ಲಿಂದ ಬೇರೆ ಬೇರೆ ಕಡೆಗೆ ಹೋಗಬೇಕಾದ ಪರಿಸ್ಥಿತಿ ಕೂಡ ನಿರ್ಮಾಣವಾಯ್ತಿತ್ತು ಪ್ರತಿ ವರ್ಷವೂ ಕೂಡ. ಆದರೆ ಈ ವರ್ಷ ಅದೆಲ್ಲವೂ ಕೂಡ ಯಾವುದು ಸಮಸ್ಯೆಗಳು ಕೂಡ ತಲೆದೂರಲ್ಲ ಇಲ್ಲಿನ ಗ್ರಾಮಸ್ಥರಿಗೆ. ಯಾಕೆಂದರೆ ಫ್ಲೈಓವರ್ ಕೂಡ ನಿರ್ಮಾಣ ಆಗಿರೋದ್ರಿಂದ ಎಲ್ಲರೂ ಕೂಡ ತಲಕಾವೇರಿಗೆ ಹೋಗಬೇಕು ಅಂದ್ರೂ ಸಹ ಫ್ಲೈಓವರ್ ಮೇಲೆ ಅಂದರೆ ಮೇಲ್ಸೇತುವೆ ಮೇಲೇ ಕಾವೇರಿಯ ಭಕ್ತರು ಕೂಡ ಹೋಗ್ತಾರೆ. ಹೀಗಾಗಿ ಇಲ್ಲಿಯ ಸ್ಥಳೀಯರಿಗೊಂದು ರೀತಿ ನಿಟ್ಟುಸಿರು ಬಿಡ್ತಾ ಇದ್ದಾರೆ. ಮತ್ತೊಂದೆಡೆ ಕಾವೇರಿಯಲ್ಲಿ ಅಂದರೆ ಮಳೆ ಕಳೆದ 2-3 ದಿನಗಳಿಂದ ನಿರಂತರವಾಗಿ ಮಳೆ ಗಣನೀಯವಾಗಿ ಬಿರುಸುಗೊಂಡಿರೋದ್ರಿಂದ ಗಣನೀಯವಾಗಿ ನೀರು ಕೂಡ ಏರಿಕೆ ಆಗ್ತಾ ಇದೆ. ಇಷ್ಟೇ ಅಲ್ಲದೆ ಮಡಿಕೇರಿ ಇದನ್ನು ಕಾವೇರಿ ಒಡಲು ಉಪ ನದಿಗಳೆಲ್ಲವೂ ಸೇರಿಕೊಂಡು ಕಾವೇರಿಯ ದೊಡ್ಡ ಪ್ರಮಾಣದಲ್ಲಿ ಹರಿತಾ ಇದ್ದಾಳೆ. ಹೀಗಾಗಿ ಕುಶಾಲನಗರ ಇರ್ಬೋದು, ಈ ಕಡೆ ಕೊಟ್ಟಮುಡಿ, ನಾಪೋಕ್ಲು